ನೋಡಿ, ಯಾವುದೇ ಕೆಮಿಕಲ್ಸ್ ಇಲ್ಲದೆ ನನ್ನ ಅಡಿಗೆ ಮನೆಯೊಳಗಡೆ ನಾನು ಬೆಳೆಸಿರುವಂತಹ ಸೊಪ್ಪಿದು. ಇದರಿಂದ ಸ್ಯಾಲಡ್ ಮಾಡ್ಬೋದು, ಪಲ್ಯ ಮಾಡ್ಬೋದು, ಸಾರು ಮಾಡ್ಬೋದು. ಇವಾಗ ನಮಗೆ ಸ್ಯಾಲಡ್ ಎಲ್ಲ ಮಾಡುವಾಗ ಕೆಮಿಕಲ್ ಫ್ರೀ ಆಗಿರುವ ಸ್ಯಾಲಡ್ ಎಲ್ಲ ತಿನ್ನಬೇಕು ಅಂದರೆ ಇದೇ ರೀತಿ ಮಾಡಿ ನೋಡಿ. ಒಂದು ಬೌಲಿಗೆ ಒಂದು ಕೈ ಹಿಡಿಯಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ. ಹೆಸರು ಕಾಳೇ ಬೇಕು ಅಂತ ಏನಿಲ್ಲ, ಹುರುಳಿಕಾಳು ಯಾವ ಕಾಳಾದರೂ ಆಗುತ್ತೆ. ಒಂದು ರಾತ್ರಿ ಇಡೀ ಇದನ್ನು ನೀರಲ್ಲಿ ನೆನೆಸಬೇಕು. ನೆಕ್ಸ್ಟ್ ದಿನ ಬೆಳಿಗ್ಗೆ ಅದರ ನೀರನ್ನು ಚೆಲ್ಲಿ ಒಂದು 6 ಗಂಟೆ ಹಾಗೆ ಬಿಡಬೇಕು. ಆವಾಗ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿರುತ್ತೆ ನೋಡಿ. ಆಮೇಲೆ ಒಂದು ಪ್ಲಾಸ್ಟಿಕ್ ಬೌಲ ಇಲ್ಲ ಅಂದರೆ ಒಂದು ಮಣ್ಣಿನ ಪಾತ್ರೆ ಅಂದರೆ ಸ್ವಲ್ಪ ಅಗಲ ಇರುವ ಪಾತ್ರೆ ಯಾವುದಾದ್ರು ತಗೊಂಡು ಅದರೊಳಗಡೆ ಕಾಟನ್ ಬಟ್ಟೆ ಅಥವಾ ಟಿಶ್ಯೂವನ್ನಿಟ್ಟು ಇದನ್ನು ಇದೇ ರೀತಿ ಬಿಡಿಸಿ ಇಡಬೇಕು. ಆಮೇಲೆ 2 ದಿನಕ್ಕೊಂದ್ಸರ್ತಿ ಸ್ವಲ್ಪ ಸ್ವಲ್ಪ ನೀರನ್ನು ಸಿಂಪಡಿಸ್ತಾ ಇರಬೇಕು. ಆವಾಗ ಚೆನ್ನಾಗಿ ಇದೇ ರೀತಿ ಬೆಳೆದು ಬರುತ್ತೆ. ನಮಗೆ ಬೇಕಾದ ಪಾತ್ರೆಯಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿ ಈ ಥರ ಇಟ್ಟರೆ ನಮಗೆ ಸೊಪ್ಪು ಡೈಲಿ ಫ್ರೆಶ್ ಆಗಿರೋ ಸೊಪ್ಪು ಸಿಗುತ್ತೆ.